ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಇಂದಿನ ತರಗತಿಯಲ್ಲಿ ಕರ್ನಾಟಕ ದರ್ಶನದ ಮುಂದುವರೆದ ಭಾಗವಾದ ಒಂದು ಗದಗ ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಾಗಾಗಿ ಮುಂಬರುವ ನಮ್ಮ ತರಗತಿಯನ್ನು ನಿಮಗೆ ನೋಟಿಫಿಕೇಶನ್ ಬರಬೇಕೆಂದರೆ ನಾವು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾಗಿ ಇಂದಿನ ಒಂದು ತರಗತಿಯಲ್ಲಿ ಗದಗ ಜಿಲ್ಲೆಯ ಬಗ್ಗೆ ಗದಗ ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಗದಗ ಜಿಲ್ಲೆ ಮುಖ್ಯವಾಗಿ ಯಾವ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿದೆ ಅಥವಾ ಒಂದು ಭೌಗೋಳಿಕವಾಗಿ ಯಾವ ಜಿಲ್ಲೆಯೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದರೆ ನೋಡಿ, ಒಂದು ಕೊಪ್ಪಳ ಮತ್ತು ಒಂದು ಬಾಗಲಕೋಟ್, ಬೆಳಗಾವಿ, ಧಾರವಾಡ, ಹಾವೇರಿ, ಬಳ್ಳಾರಿ ಜಿಲ್ಲೆಯ ಜೊತೆ ಒಂದು ಗಡಿಯನ್ನು ಹಂಚಿಕೊಂಡಿದೆ. ಹಾಗಾಗಿ ಇವು ಯಾವ ಜಿಲ್ಲೆಯ ಜೊತೆ ಗಡಿ ಹಂಚಿಕೊಂಡಿದೆ ಅಂತ ಪ್ರಶ್ನೆಗಳು ಬರೋದಿಲ್ಲ. ಬಟ್ ನಾವು ಲೊಕೇಶನಲ್ಲಿ ಯಾವ ಜಿಲ್ಲೆಯೊಂದಿಗೆ ಇದೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಮುಂಬರುವ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವು ಕೆ ಎ ಡಿಪಾರ್ಟ್ಮೆಂಟ್ ಪರೀಕ್ಷೆಯನ್ನು ಬರೀತಿದ್ದೇವಲ್ಲ, ಅದರಲ್ಲಿ ಒಂದು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ತುಂಬ ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಮತ್ತು ಈ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಬೋರ್ಡ್ ಇದೆಯಲ್ಲ, KE ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಪ್ರಶ್ನೆಗಳು ಬರ್ತಾವತ್ತೆ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ 360 ಡಿಗ್ರಿ ನಾವು ಅಧ್ಯಯನ ಮಾಡ್ತಾ ಹೋಗಬೇಕು. ಹಾಗಾಗಿ ಒಂದು ಗದಗ ಜಿಲ್ಲೆಯು ಯಾವ ಜಿಲ್ಲೆಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದೇವೆ ಅಂತ ನಾವು ನೋಡಿದ್ವಿ. ಮುಂದೆ ನೋಡೋಣ. ನೋಡಿ, ಗದಗ ಜಿಲ್ಲೆ ಮುಖ್ಯವಾಗಿ ಗದಗ ಜಿಲ್ಲೆ 1997ರಲ್ಲಿ ಅಂದರೆ ಆ ಸಮಯದಲ್ಲಿ 1997ರಲ್ಲಿ ಗದಗ ಜಿಲ್ಲೆಯು ಧಾರವಾಡದ ಒಂದು ಭಾಗವಾಗಿತ್ತು. ಧಾರವಾಡದಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ಉದಯ ಆಯಿತು. ಹಾಗಾಗಿ ಧಾರವಾಡ ಜಿಲ್ಲೆಯು 1997ರಲ್ಲಿ ಉದಯವಾದ ಒಂದು ಜಿಲ್ಲೆಯಾಗಿದೆ. ಇದರ ಜೊತೆ ಒಂದು ಬಿಜಾಪುರ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆ 1997ರಲ್ಲಿ ಉದಯ ಆಯಿತು ಸ್ನೇಹಿತರೆ. ಅದಕ್ಕಿಂತ ಮುಂಚಿತ ಮತ್ತೆ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆ ಒಂದು ಉದಯ ಆಯಿತು 1997ರಲ್ಲಿ. ಮತ್ತು ಉಡುಪಿ ಜಿಲ್ಲೆ 1997ರಲ್ಲೇ ಉದಯ ಆಗಿತ್ತು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯು ಸಹ 1997ರಲ್ಲಿ ಉದಯವಾದ ಒಂದು ಹೊಸ ಜಿಲ್ಲೆಯಾಗಿದೆ. ಹಾಗಾಗಿ ನಾವು ಗದಗ ಜಿಲ್ಲೆ 1997ರಲ್ಲಿ ಉದಯವಾಯಿತು ಅಂತ ನೋಡೋಕೆ ಸಾಧ್ಯ ಆಗಿರಬೇಕು. ನೋಡಿ, ಗದಗ ಜಿಲ್ಲೆಯಲ್ಲಿ ಬಸವೇಶ್ವರ ಮೂರ್ತಿ ಕಂಡು ಬರ್ತದೆ. ಅದರ ಹೈಟು 116.7 ಅಥವಾ 117 ಫೀಟ್ ಅಥವಾ ಅಡಿ ಎತ್ತರವಿದೆ. ಹಾಗಾಗಿ ಇದರ ಕರ್ನಾಟಕದ ಅತಿ ಎತ್ತರವಾದ ಒಂದು ಬಸವೇಶ್ವರ ಮೂರ್ತಿ ಎಲ್ಲಿದೆ ಅಂತ ಪ್ರಶ್ನೆಗಳು ಬಂದಿರುತ್ತವೆ. ಅದು ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದೆ ಹೋಗೋಣ. ನೋಡಿ, ಇಲ್ಲಿ ಮೂರ್ತಿ ಹಾಕಿದ್ದೇವೆ. ಗದಗ ಜಿಲ್ಲೆಯಲ್ಲಿ ಕಂಡುಬರುವ ಬಸವೇಶ್ವರ ಮೂರ್ತಿಯು ಈಗ ಎಷ್ಟು 116.7 ಅಡಿ ಅಥವಾ ಫೀಟ್ ಎತ್ತರವಾಗಿದೆ. ಇದು ಕರ್ನಾಟಕದ ಅತಿ ಎತ್ತರವಾದ ಬಸವಣ್ಣನ ಮೂರ್ತಿ ಆಗಿದೆ. ಮುಂದೆ ನೋಡೋಣ. ಈ ಗದಗ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ವಿಶ್ವವಿದ್ಯಾಲಯ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್. ನೋಡಿ, ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗಿದೆ. ಇದು 2016ರಲ್ಲಿ ಸ್ಥಾಪನೆಯಾದಂಥ ಒಂದು ವಿಶ್ವವಿದ್ಯಾಲಯ. ಇದರ ಮುಖ್ಯ ಧ್ಯೇಯವಾಕ್ಯ ರೂರಲ್ ರೂಟ್ಸ್ ಅಂದರೆ ಗ್ರಾಮೀಣ ಬೇರುಗಳು, ರೂರಲ್ ರೂಟ್ಸ್ ಆ್ಯಂಡ್ ಗ್ಲೋಬಲ್ ಹೈಟ್ಸ್ ಮತ್ತು ಇದರ ಒಂದು ಧ್ಯೇಯವಾಕ್ಯವಾಗಿರುತ್ತದೆ. ನಾವು ಹಿಂದಿನ ತರಗತಿಯಲ್ಲಿ ಓದಿಯಲ್ಲ, ಜಾನಪದ ವಿಶ್ವವಿದ್ಯಾಲಯ ಬಿತ್ತೇವು ಹೊಲಕ್ಕೆಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯದ್ದು ಅರಿವೇ ಗುರು, ಮತ್ತು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ, ಅನ್ನದಾಸೋಹ, ಈ ಥರ ನಾವು ಧ್ಯೇಯವಾಕ್ಯಗಳು ಓದಿದ್ದೇವಲ್ಲ. ಅದೇ ರೀತಿ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಏನಾಗಿರುತ್ತೆ ಅಂದ್ರೆ ರೂರಲ್ ರೂಟ್ಸ್ ಗ್ಲೋಬಲ್ ಹೈಟ್ಸ್ ಆಗಿರುತ್ತದೆ. ಮುಂದೆ ಹೋಗೋಣ. ನೋಡಿ, ಮಾಗಡಿ ಪಕ್ಷಿಧಾಮ ಕಂಡುಬರುವುದು ಎಲ್ಲಿ ಅಂದರೆ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದನ್ನು ಪಕ್ಷಿಗಳ ಕಾಶಿ ಅಂತ ಕರೀತಾರೆ. ಇದು ಹಿಂಗಾಗಬೇಕು. ಮಾಗಡಿ ಪಕ್ಷಿಧಾಮ ಕಂಡುಬರುವುದು ಗದಗ ಜಿಲ್ಲೆಯಲ್ಲಿ. ಇದನ್ನು ಪಕ್ಷಿಗಳ ಕಾಶಿ ಅಂತೆ ಕರಿತೀವಿ. ಅದೇ ರೀತಿ ಮಾಗಡಿ ಕೆರೆ ಕಂಡುಬರುವುದು ಗದಗ ಜಿಲ್ಲೆಯಲ್ಲಿ. ಮಾಗಡಿ ಕೆರೆ ಇದು ಕರ್ನಾಟಕದಿಂದ ರಾಮ್ಸರ್ ಸೈಟಿಗೆ ಸೇರ್ಪಡೆಯಾದಂಥ ಒಂದು ಪ್ರಮುಖ ತಾಣವಾಗಿದೆ. ಅಂದರೆ ಕರ್ನಾಟಕದಲ್ಲಿ ರಾಮ್ಸರ್ ಸೈಟಿಗೆ ಸೇರಿರುವಂಥ ತಾಣಗಳು 4. ಅದೇ ಭಾರತದಲ್ಲಿ ಆದರೆ ಒಟ್ಟು 94 ರಾಮ್ಸರ್ ಸೈಟಿಗೆ ಅಥವಾ ರಾಮ್ಸರ್ ತಾಣಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿ ಒಂದು
ಒಂದು ಮಾಗಡಿ ಕೆರೆ ಆಗಿರುತ್ತದೆ. ಅದು ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅಂಕ ಸಮುದ್ರ ಅಂತ ಕಂಡುಬರುತ್ತದೆ, ಅದು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಒಟ್ಟು 4 ರಾಮ್ಸರ್ ಸೈಟ್ಗಳು ಕರ್ನಾಟಕದಲ್ಲಿದ್ದಾವೆ ಅಂತ ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ 1857ರಲ್ಲಿ ದಂಗೆಯ ಸಮಯದಲ್ಲಿ ಮುಂಡರಗಿಯಲ್ಲಿ ನಾಯಕತ್ವ ವಹಿಸಿಕೊಂಡವರು ಭೀಮರಾವ್ ಅವರು ಒಂದು 1857ರಲ್ಲಿ ಮುಂಡರಗಿಯಲ್ಲಿ ಒಂದು ನಾಯಕತ್ವ ವಹಿಸಿಕೊಂಡವರು ಭೀಮರಾವ್ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದೇ ಏನು ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ ನಾಯಕತ್ವ ವಹಿಸ್ಕೊಂಡಿದ್ರು. ಕಿತ್ತೂರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ನಾಯಕತ್ವ ವಹಿಸ್ಕೊಂಡ್ರು. ಅದೇ ರೀತಿಯಾಗಿ ಮುಂಡರಗಿಯಲ್ಲಿ ಭೀಮರಾವ ಈ ಮುಂಡರಗಿಯ ನಾಯಕತ್ವವನ್ನು ಅಥವಾ 1857ರ ದಂಗೆಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ತೋರ್ಪಡಿಸಿದರು ಸ್ನೇಹಿತರೆ. ಮುಂದೆ ನೋಡೋಣ. ಕಪ್ಪತ್ತಗುಡ್ಡ. ಈ ಕಪ್ಪತ್ತಗುಡ್ಡ ಇದು ಕಂಡುಬರುವುದು ಒಂದು ಗದಗ ಜಿಲ್ಲೆಯಲ್ಲಿ. ಇದು ಚಿನ್ನದ ಅದಿರಿಗೆ ಪ್ರಸಿದ್ಧಿಯಾಗಿದೆ. ಅದಕ್ಕಿಂತ ಮುಂಚೆ ಇದರ ಮುಖ್ಯ ಒಂದು ವಿಶೇಷತೆ ನೋಡಿ, ಈ ಕಪ್ಪತ್ತಗುಡ್ಡನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಯಾವುದಂದ್ರೆ ಕಪ್ಪತ್ತಗುಡ್ಡ ಆಗಿರುತ್ತದೆ. ಮುಖ್ಯವಾಗಿ ಭಾರತದ ಪ್ರಥಮ ಕೃಷಿ ಪತ್ತಿನ ಸಹಕಾರ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳ ಎಂಬಲ್ಲಿ ಸಣ್ಣ ರಾಮನಗೌಡ ಸಿದ್ದನಗೌಡ ಪಾಟೀಲ್ ಎಂಬುವರು 1905ರಲ್ಲಿ ಪ್ರಾರಂಭಿಸಿದರು. ಹಾಗಾಗಿ ಇದು ಒಂದು ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ 1904 ಅನ್ವಯ 1905ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಕೃಷಿ ಪತ್ತಿನ ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಸಣ್ಣ ರಾಮನಗೌಡ ಸಿದ್ದನಗೌಡ ಪಾಟೀಲ್ ಎಂಬುವರು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದು ತುಂಬ ಒಂದು ಪರೀಕ್ಷೆಗೆ ಮುಖ್ಯವಾಗಿರುತ್ತದೆ. ಮತ್ತೆ ನೋಡಿ, ಇಷ್ಟು ಒಂದು ಅಂದರೆ ಸಂಕ್ಷಿಪ್ತವಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಗದಗ ಜಿಲ್ಲೆಯದಾಗಿದ್ದವು. ಹಾಗಾಗಿ ಒಂದು ವೇಳೆ ನೀವು ನಮ್ಮ ಮುಂಬರುವ ಒಂದು ಕರ್ನಾಟಕ ದರ್ಶನದ ತರಗತಿಗಳನ್ನು ನಿಮಗೆ ನೋಟಿಫಿಕೇಷನ್ ಬರಬೇಕಾದರೆ ಒಂದು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ಒಂದು ಕ್ವಿಜ್ನಲ್ಲಿ ಭಾಗವಹಿಸಬೇಕು ಅಥವಾ ನೀವು ಒಂದು ಅಧಿಸೂಚನೆ ಬಗ್ಗೆ ನೋಟಿಫಿಕೇಷನ್ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿದೆ ನೋಡಿ, ಟಾರ್ಗೆಟ್ KSP ಗ್ರೂಪ್ 2 ಅಥವಾ ಟಾರ್ಗೆಟ್ KSP ಗ್ರೂಪ್ 1 ಅಥವಾ ಟಾರ್ಗೆಟ್ KSP ಗ್ರೂಪ್ ಈ ಚಾನಲ್ಗೆ ಯಾವುದಾದ್ರೂ ಒಂದು ಚಾನಲ್ಗೆ ನೀವು ಜಾಯ್ನ್ ಆಗಲಿಕ್ಕೆ ಸಾಧ್ಯ ಆಗಬೇಕು. ಯಾಕೆಂದರೆ ನಾವು ಮಾಡುವಂಥ ಒಂದು ತರಗತಿಗಳ ಬಗ್ಗೆ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ಮತ್ತು ಮುಂಬರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಗ್ಗೆ ನಿಮ್ಗೆ ಅಥವಾ ಪ್ರಸ್ತುತದಲ್ಲಿರುವಂಥ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಅಥವಾ ಕ್ವಿಜ್ಗಳನ್ನು ದಿನನಿತ್ಯ ನಡೆಸಲಾಗುತ್ತಿದೆ ಸ್ನೇಹಿತರೆ. ಹಾಗಾಗಿ